ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಶೇಕಡಾ 60% ಕನ್ನಡ ನಾಮಫಲಕಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ಮಾರ್ಚ್ 13ರವರೆಗೆ ಗಡುವು ನೀಡಿದ ಕಾರ್ಯಕರ್ತರು. ಸರ್ಕಾರಿ ಶಾಲೆಗಳಿಗೆ 2 ತಿಂಗಳುಗಳಿಂದ ಇಲ್ಲದ ಅಡುಗೆ ಅನಿಲ, ಬೇಳೆ, ತುರ್ತು ಪೂರೈಕೆಗೆ ಆಗ್ರಹಿಸಿ ಶಿಕ್ಷಕರ ಮನವಿ. ವೃಷಭಾವತಿ ವ್ಯಾಲಿ ಯೋಜನೆಗೆ ಸಿಎಂ, ಡಿಸಿಎಂ ಚಾಲನೆ. 869 ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಿದ್ದರಾಮಯ್ಯ. ದೊಡ್ಡಬಳ್ಳಾಪುರದಲ್ಲಿಯೂ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಕನ್ನಡ ನಾಮಫಲಕ ಅಳವಡಿಕೆಗೆ ಸೂಚನೆ. ವಾರ್ತೆಗಳ ವಿವರ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಚಿಕ್ಕಬಳ್ಳಾಪುರದ ಮುಖ್ಯ ರಸ್ತೆಗಳಲ್ಲಿ ಅಂಗಡಿಗಳ ನಾಮಫಲಕಗಳನ್ನು ಕನ್ನಡದಲ್ಲಿ ಹಾಕುವಂತೆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಕರ್ನಾಟಕದಲ್ಲಿ ಪರಭಾಷಾ ನಾಮಫಲಕಗಳ ತೆರವು ಹಾಗೂ ಕನ್ನಡ ನಾಮಫಲಕಗಳ ಅಳವಡಿಕೆಗೆ ಆಗ್ರಹಿಸಿ ಈಗಾಗಲೇ ರಾಜ್ಯಾದ್ಯಂತ ಹೋರಾಟ ನಡೆಸುತ್ತಿದ್ದು, ಇಂಗ್ಲಿಷ್ ನಾಮಫಲಕಗಳನ್ನು ಮಾರ್ಚ್ 13ರೊಳಗೆ ತೆರವು ಮಾಡಿ ಕನ್ನಡ ಅಳವಡಿಸುವಂತೆ ಧ್ವನಿವರ್ಧಕದ ಮೂಲಕ ಬಿಬಿ ರಸ್ತೆಯಲ್ಲಿ ಮನವಿ ಮಾಡಿದರು. ಕರವೇ ನಾರಾಯಣಗೌಡರ ಬಣದ ಕಾರ್ಯಕರ್ತರಿಂದ ಇಂಗ್ಲಿಷ್ ನಾಮಫಲಕ ತೆರವು ಮಾಡಲು ಗಡುವು ನಿಗದಿ ಮಾಡಿದ್ದು, ಕರವೇ ಜಿಲ್ಲಾಧ್ಯಕ್ಷ MR ಲೋಕೇಶ್ ನೇತೃತ್ವದಲ್ಲಿ ಇಂದು ಮುಖ್ಯ ರಸ್ತೆಗಳಲ್ಲಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಜಾಗೃತಿ ಮೂಡಿಸಲಾಗಿದೆ. ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದ ಅಂಗಡಿ ಮಾಲೀಕರು ಮಾರ್ಚ್ 13ರ ನಂತರವೂ ತಮ್ಮ ನಿರ್ಲಕ್ಷ್ಯ ಮುಂದುವರೆಸಿದ್ರೆ ತಾವೇ ತೆರವು ಮಾಡುವ ಎಚ್ಚರಿಕೆಯನ್ನು ನೀಡಲಾಯಿತು. ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಪೌರಾಯುಕ್ತರು ಕೂಡಲೇ ಆದೇಶ ಹೊರಡಿಸಿ ಕನ್ನಡ ನಾಮಫಲಕ ಅಳವಡಿಸಲು ಆದೇಶ ನೀಡುವಂತೆ ಕರವೇ ಕಾರ್ಯಕರ್ತರು ಒತ್ತಾಯಿಸಿದರು. ನಾಮಫಲಕಗಳಲ್ಲಿ ಕನ್ನಡ ಶೇಕಡಾ 60% ಹಾಗೂ ಇತರೆ ಭಾಷೆ ಶೇಕಡಾ 40% ಹಾಕುವಂತೆ ಸರ್ಕಾರದ ಆದೇಶವಿದ್ದರೂ ನಗರಸಭೆ ಅಧಿಕಾರಿಗಳು ನಾಮಫಲಕ ತೆರವು ಮಾಡುತ್ತಿಲ್ಲ. ನಾಮಫಲಕ ತೆರವು ಕಾರ್ಯಕ್ಕೆ ಗಡುವು ಮುಗಿದ ನಂತರ ತಾವೇ ಮುಂದಾಗುವುದಾಗಿ ಕರವೇ ಕಾರ್ಯಕರ್ತರು ಹೇಳಿದ್ರ. ಕರವೇ ಕಾರ್ಯಕರ್ತರು ಕೆಲಕಾಲ ಜಿಲ್ಲಾಡಳಿತದ ಭವನದ ಮುಂದೆ ಪ್ರತಿಭಟನೆ ನಡೆಸಿ ನಗರದ ವಿವಿಧ ಅಂಗಡಿಗಳ ನಾಮಫಲಕ ತೆರವು ಮಾಡಿ ಕನ್ನಡದಲ್ಲಿ ನಾಮಫಲಕ ಹಾಕುವಂತೆ ಅಂಗಡಿ ಮಾಲೀಕರಿಗೆ ಜಿಲ್ಲಾಧಿಕಾರಿಗಳು ಆದೇಶ ನೀಡುವಂತೆ ಒತ್ತಾಯಿಸಿ ಘೋಷಣೆ ಕೂಗಿದ್ರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವೇನು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ, ಅದಕ್ಕೆ ಪೂರಕವಾಗಿ ಇದುವರೆಗೂ ಜಿಲ್ಲಾಡಳಿತ ಸ್ಪಂದಿಸಿಲ್ಲ. ಈ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ಕೆಲಸವನ್ನು ಇದುವರೆಗೂ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೇರವಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡೋದರ ಮೂಲಕ ಬೈಕ್ ರ್ಯಾಲಿಯನ್ನು ಮಾಡಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ಹಂಚಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಮಾರ್ಚ್ 13ರ ಒಳಗೆ ಏನು ಪರಭಾಷೆ ನಾಮಫಲಕಗಳನ್ನು ಬಳಸ್ತಾ ಇರೋಂಥವ್ರು ಇದ್ದೀರಾ, ದಯವಿಟ್ಟು ಅದನ್ನು ಬದಲಾಯಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ 13ನೇ ತಾರೀಕಿನ ನಂತರ ಯಾವುದೇ ಎಚ್ಚರಿಕೆಯನ್ನು ನಾವು ಕೊಡಲ್ಲ, ಯಾರಿಗೂ ತಿಳಿಸಲ್ಲ. ನೇರವಾಗಿ ಆ ಪರಭಾಷೆ ಬೋರ್ಡುಗಳು ನೆಲಕ್ಕೆ ಉರುಳೋದಂತೂ ನಿಜ ಅನ್ನೋಂಥ ಮಾತನ್ನು ಇವತ್ತು ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಲೂರು ತಾಲೂಕಿನಲ್ಲಿ ಶಾಲೆಗಳಿಗೆ ಗ್ಯಾಸ್ ಸಿಲಿಂಡರ್, ತೊಗರಿಬೇಳೆ ಮತ್ತು ಅಡುಗೆ ಎಣ್ಣೆ ಇತರೆ ಸಾಮಗ್ರಿಗಳನ್ನು ಶೀಘ್ರವಾಗಿ ಸರಬರಾಜು ಮಾಡುವಂತೆ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಮನವಿ ಸಲ್ಲಿಸಲಾಯಿತು. ಮಾಲೂರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಷಣ್ಮುಖಯ್ಯ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಇಒ ವೀಣಾ ಹಾಗೂ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆನಂದಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಾಲೂರು ತಾಲೂಕು ಅಧ್ಯಕ್ಷ ಷಣ್ಮುಖಯ್ಯ PM ಪೋಷಣ್ ಶಕ್ತಿ ನಿರ್ಮಾಣ್ ಯೋಜನೆಯಡಿ ತಾಲೂಕಿನ ಶಾಲೆಗಳಿಗೆ ಗ್ಯಾಸ್ ಸಿಲಿಂಡರ್ ಅನುದಾನ ಸಕಾಲಕ್ಕೆ ಬಾರದೇ ಇರುವುದರಿಂದ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರು ತಮ್ಮ ಕೈಯಿಂದ ಗ್ಯಾಸ್ ಸಿಲಿಂಡರ್ಗೆ ಬಿಡುಗಡೆಯಾಗುವ ಅನುದಾನಕ್ಕಿಂತ ಹೆಚ್ಚಿಗೆ ಹಣ ಖರ್ಚು ಮಾಡುತ್ತಿದ್ದು, ಇದರಿಂದ ದಾಖಲಾತಿ ಹಾಜರಾತಿ ಹೆಚ್ಚಿರುವ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ತುಂಬಾ ಸಮಸ್ಯೆಯಾಗುತ್ತಿದೆ. ಗ್ಯಾಸ್ ಸಿಲಿಂಡರ್ ಅನುದಾನ ನೀಡುವ ಬದಲು ಇಲಾಖೆಯಿಂದ ನೇರವಾಗಿ ಶಾಲೆಗಳಿಗೆ ಗ್ಯಾಸ್ ಸಿಲಿಂಡರ್ ಸರಬರಾಜು ಮಾಡಬೇಕು. ಸುಮಾರು 2 ತಿಂಗಳಿಂದ ಶಾಲೆಗಳಿಗೆ ತೊಗರಿ
ತೊಗರಿಬೇಳೆ ಮತ್ತು ಅಡುಗೆ ಎಣ್ಣೆ ಸರಬರಾಜು ಆಗುತ್ತಿಲ್ಲ. ಮುಖ್ಯ ಶಿಕ್ಷಕರಿಗೆ ಇನ್ನಷ್ಟು ಆರ್ಥಿಕ ಹೊರೆ ಹೆಚ್ಚಾದಂತಾಗಿದೆ. ಈ ಸಮಸ್ಯೆಗಳನ್ನು ಸರ್ಕಾರ ಹಾಗೂ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಖ್ಯ ಶಿಕ್ಷಕರಿಗೆ ಆಗುವ ಸಮಸ್ಯೆಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದ್ರು. ಇವತ್ತು ಬಹಳ ಪ್ರಮುಖವಾಗಿ ನಾವು ಸುಮಾರು 2 ತಿಂಗಳಿಂದ ನಮಗೆ ಬೇಳೆ ಹಾಗೂ ಎಣ್ಣೆ ವಿತರಣೆ ಆಗಿರೋದಿಲ್ಲ. ಇಲಾಖೆ ಸಮಸ್ಯೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಮುಖ್ಯ ಶಿಕ್ಷಕರಿಗೆ ಬಹಳಷ್ಟು ಸಮಸ್ಯೆ ಆಗಿದೆ. ಬೇಳೆ ಮತ್ತು ಎಣ್ಣೆ ಸರಬರಾಜು ಆಗದೆ ಕೈಯಿಂದ ತೆಗೆದು ಮಾಡುವಂಥ ಸಂದರ್ಭಗಳಿದೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ನೀವು ಮುಕ್ತವಾಗಿ ಸ್ಪಂದಿಸಬೇಕು. ಏನು ನಮಗೆ ಕೊರತೆ ಇರುವಂಥ ಬೇಳೆ ಮತ್ತು ಎಣ್ಣೆಯನ್ನು ಕೂಡಲೇ ನೀವು ಸರಬರಾಜು ಮಾಡಬೇಕು ಅಂತ ಕಾರ್ಯನಿರ್ವಹಣಾಧಿಕಾರಿಗಳಲ್ಲಿ ನಾವು ಮನವಿ ಸಲ್ಲಿಸಿದ್ದೀವಿ. ಮುಕ್ತವಾಗಿ ಅವರು ಕೂಡ ಸ್ಪಂದಿಸಿದ್ದಾರೆ. ನಮ್ಮ ಸಹಾಯಕ ನಿರ್ದೇಶಕರು ಕೂಡ ಸೂಚನೆ ಕೊಟ್ಟಿದ್ದಾರೆ. ತಕ್ಷಣ ನೀವು ಏನು ಸ್ಟೇಟ್ ಪಾಲಿಸಿ ಅಂತ ಹೇಳ್ತಾ ಇದ್ದೀರಿ, ಇದನ್ನು ಬಗೆಹರಿಸಿ ಸಂಬಂಧಪಟ್ಟ ಮುಖ್ಯ ನಿರ್ವಹಣಾಧಿಕಾರಿಗಳ ಬಳಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಈ ಇಬ್ಬರು ಅಧಿಕಾರಿಗಳು ಮುಕ್ತವಾಗಿ ಸ್ಪಂದಿಸಿದ್ದಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ, ಸುಮಾರು 2 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಗ್ಯಾಸು ಇಲಾಖೆ ವಿತರಣೆ ಮಾಡ್ತಾ ಇತ್ತು. ಈಗ ಏನಾಗ್ತಾ ಇದೆ ಅಂದರೆ, ನಾವೇ ಮುಖ್ಯ ಶಿಕ್ಷಕರು ಕೈಯಿಂದನೇ ಹಣ ಕೊಟ್ಟು ಗ್ಯಾಸನ್ನು ಖರೀದಿ ಮಾಡುವಂಥ ಸಂದರ್ಭ 2 ವರ್ಷಗಳಿಂದ ಇದನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸಮಸ್ಯೆ ಇದು ಜ್ವಲಂತ ಸಮಸ್ಯೆ. ಸುಮಾರು 1 ತಿಂಗಳು 2 ತಿಂಗಳಲ್ಲ 2 ವರ್ಷಗಳಿಂದ ಈ ಸಮಸ್ಯೆ ಇದೆ. ಇದಕ್ಕೆ ದಯಮಾಡಿ ತಾವು ಏನು ಸಹಾಯಕ ನಿರ್ದೇಶಕರು ದಯಮಾಡಿ ತಕ್ಷಣ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಮಗೆ ಈ ಗ್ಯಾಸನ್ನು ತಾವೇ ತಮ್ಮ ಇಲಾಖೆಯಿಂದ ಹಿಂದೆ ಹೇಗೆ ನಮಗೆ ಸರಬರಾಜು ಮಾಡ್ತಾ ಇದ್ದೀರಿ ಅದೇ ರೀತಿ ಮಾಡಿಕೊಟ್ರೆ ಎಲ್ಲ ಶಿಕ್ಷಕರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಬಯಲುಸೀಮೆ ಜಿಲ್ಲೆಗಳಿಗೆ ಅಂತರ್ಜಲ ಅಭಿವೃದ್ಧಿಗಾಗಿ ಕೈಗೊಂಡಿರುವ ವೃಷಭಾವತಿ ಸೇರಿದಂತೆ ಸುಮಾರು 869 ಕೋಟಿ ರು ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದರು. ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಸಚಿವರಾದ ಕೆಎಚ್ ಮುನಿಯಪ್ಪ, ಬೋಸರಾಜು, ಜಮೀರ್ ಅಹ್ಮದ್, ಶಾಸಕರಾದ ಎನ್ ಶ್ರೀನಿವಾಸ್, ಶರತ್ ಬಚ್ಚೇಗೌಡ, ಶಿವಣ್ಣ, ಪರಿಷತ್ ಸದಸ್ಯ ಎಸ್ ರವಿ, ಎಸ್ಟಿ ಸೋಮಶೇಖರ್ ಭಾಗಿಯಾಗಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ವೃಷಭಾವತಿ ಏತ ನೀರಾವರಿ ಯೋಜನೆಯ ಕೆರೆ ತುಂಬಿಸುವ ಕೆಲಸಕ್ಕೆ ಮುಂದಾಗಿದ್ದೇವೆ. ಈ ಯೋಜನೆ ವೃಷಭಾವತಿ ಹಂತದಲ್ಲಿ ನಡೆಯಲಿದ್ದು, ಮೊದಲನೇ ಹಂತದಲ್ಲಿ 1,000ಕ್ಕೂ ಹೆಚ್ಚು ಕೋಟಿ ರುಗಳ 70 ಕೆರೆಗಳನ್ನು ತುಂಬಿಸುವ ಯೋಜನೆಯಾಗಿದೆ. ತ್ಯಾಜ್ಯ ನೀರನ್ನ ಸಂಸ್ಕರಿಸಿ ಕೆರೆಗಳನ್ನ ತುಂಬಿಸಿ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರಕ್ಕೆ ವೃಷಭಾವತಿ ಯೋಜನೆಗೆ ಒಳಪಡುತ್ತೆ. 3,000 ಕೋಟಿ ವೆಚ್ಚದಲ್ಲಿ ಕೆಸಿ ವ್ಯಾಲಿ, ಹೆಚ್ಇನ್ ವ್ಯಾಲಿ ಯೋಜನೆಗೆ ಖರ್ಚು ಮಾಡಲಾಗಿದೆ. ಇದೇ ಮಾದರಿಯಲ್ಲಿ 2,240 ಕೋಟಿ ರುಗಳನ್ನು ವೃಷಭಾವತಿ ಯೋಜನೆ ರೂಪಿಸಲಾಗಿದೆ ಎಂದರು. ರಾಜ್ಯದಲ್ಲಿ 223 ತಾಲೂಕುಗಳನ್ನು ಬರಪೀಡಿತ ಘೋಷಣೆ ಮಾಡಿದ್ದೇವೆ. ತ್ಯಾಜ್ಯ ನೀರನ್ನ ಪರಿಷ್ಕರಣೆ ಮಾಡಿ ಶುದ್ಧೀಕರಿಸಲಾಗುತ್ತಿದೆ. ರೈತರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಕೊಡಲು ಈ ಯೋಜನೆ ಸಹಕಾರಿ. ನಮ್ಮ ಸರ್ಕಾರ ಮಾತ್ರ ರೈತರು, ಮಹಿಳೆಯರು, ಬಡವರ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬದ್ಧತೆ ಇದೆ. 36,000 ಮನೆಗಳನ್ನು ಹಂಚಿದ್ದೇವೆ. 18,000 ಮನೆಗಳನ್ನು ನೀಡಲು ಘೋಷಣೆ ಮಾಡಿದ್ದೇವೆ. ಜೂನ್ನಲ್ಲಿ 40,000 ನೀಡಲಿದ್ದೇವೆ ಎಂದ್ರ. 36,000 ಕೋಟಿ ರುಗಳನ್ನು ಖರ್ಚು ಮಾಡಿದ್ದೇವೆ. 2024-25ನೇ ಸಾಲಿನಲ್ಲಿ 52,009 ಇಟ್ಟಿದ್ದು ಅದು 59,000 ಕೋಟಿ ಆಗಬಹುದು. ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸದೆ ಕೆಲಸ ಮಾಡಿದ್ದೇವೆ. ಪ್ರತಿಯೊಬ್ಬರು 3 ಹೊತ್ತು ಊಟ ಮಾಡಬೇಕು ಎಂದು ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದ್ದೇವೆ ಎಂದ್ರ. 1,000 ಕೋಟಿ ರೂಪಾಯಿಗಳನ್ನ ಕೆಸಿ ವ್ಯಾಲಿ ಮತ್ತು ಹೆಚ್ಇನ್ ವ್ಯಾಲಿಗೆ ನಾವು ಖರ್ಚು ಮತ್ತು ಈಗ ವೃಷಭಾವತಿ ಯೋಜನೆಯನ್ನ 2,240 ಕೋಟಿ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಬೆಂಗಳೂರು ನಗರ, ಗ್ರಾಮಾಂತರ, ತುಮಕೂರು ಜಿಲ್ಲೆಗಳ ಜನರ ನೀರಿನ ಬವಣೆ ಶಾಶ್ವತವಾಗಿ ತೀರುತ್ತದೆ. ಮೊದಲ ಹಂತದಲ್ಲಿ 70 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದೆ. ಇದರಿಂದ 4 ಜಿಲ್ಲೆಗಳ ಅಂತರ್ಜಲ ಪ್ರಮಾಣ ವೃದ್ಧಿಯಾಗುತ್ತದೆ. ಜಮೀನುಗಳಿಗೆ ನೀರಿನ ಆಸರೆ ಹೆಚ್ಚಾಗಿ ಪರಿಣಾಮವಾಗಿ ಜನರ ಆರ್ಥಿಕ ಶಕ್ತಿಯೂ ಹೆಚ್ಚಾಗುತ್ತದೆ ಎಂದರು. ನೆಲಮಂಗಲ ವಿಧಾನಸಭೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನಗರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ ಜಿಲ್ಲೆಗಳ ವ್ಯಾಪ್ತಿನಲ್ಲಿ ವೃಷಭಾವತಿ
ಕೆರೆಗಳ ತುಂಬಿಸ್ತಕ್ಕಂಥ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಅದಲ್ಲದೆ ನೆಲಮಂಗಲ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ. ಬರೀ ನೆಲಮಂಗಲ ತಾಲೂಕಿನ ಅಭಿವೃದ್ಧಿ ಬಗ್ಗೆನೇ ಹೆಚ್ಚು ಮಾತಾಡೋದು. ನಾವು ಇವತ್ತು ಏತ ನೀರಾವರಿ ಇದೆಯಲ್ಲ, ಕುಸ್ಬೇಂದ್ರ ಏತ ನೀರಾವರಿ ಅಪ್ರೂವಲ್ ಮಾಡೋದು ನಾವು ಅಧಿಕಾರಕ್ಕೆ ಬಂದು ಒಂದೇ ತಿಂಗಳಲ್ಲಿ ಅಂತಕ್ಕಂಥದ್ದನ್ನು ನಾವು ಮೇ 20ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ಅಧಿಕಾರಿ ಜೂನ್ ತಿಂಗಳಲ್ಲಿ ಈ ಕೆಲಸಕ್ಕೆ ಮಂಜೂರಾಗಿದೆ. ಒಟ್ಟು 3 ಹಂತದಲ್ಲಿ ಈ ವೃಷಭಾವತಿ ಏತ ನೀರಾವರಿ ಯೋಜನೆ ಆಗುತ್ತೆ. ಮೊದಲನೇ ಹಂತದಲ್ಲಿ 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು, 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಸುಮಾರು 70 ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆ. ನಿಮಗೆಲ್ಲ ಜ್ಞಾಪಕ ಇರಬೇಕು, ನಾವು ಈ ಬೆಂಗಳೂರಿನ ಇಂದ ಹೊರಗಡೆ ಹೋಗ್ತಕ್ಕಂಥ ತ್ಯಾಜ್ಯ ನೀರು ಇದೆಯಲ್ಲ, ಅದು ಕೆರೆಗಳನ್ನು, ಸಮುದ್ರನೋ, ನದಿಗಳನ್ನು ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು. ಅದು ಸದುಪಯೋಗ ಆಗ್ತಾ ಇಲ್ಲ. ನನಗೆ ಕೃಷ್ಣ ಬೈರೇಗೌಡ, KH ಮುನಿಯಪ್ಪ, ರಮೇಶ್ ಕುಮಾರ್, ರವಿ ಇವರೆಲ್ಲರೂ ಕೂಡ ಬಂದು ಈ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ನಾನು ಆಗ KC ವ್ಯಾಲಿ. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ನನಗೂ ನೆಲಮಂಗಲಕ್ಕೂ 40 ವರ್ಷಗಳ ರಾಜಕೀಯ ಸಂಬಂಧವಿದೆ. ಅಂದಿನಿಂದ ಇಂದಿನವರೆಗೂ ಇಂತಹ ದೊಡ್ಡ ಕಾರ್ಯಕ್ರಮ ನೋಡಿರಲಿಲ್ಲ. ಅನ್ನಭಾಗ್ಯ, ಅಕ್ಷರ ದಾಸೋಹ, ಸ್ತ್ರೀ ಶಕ್ತಿ, ಪಿಂಚಣಿ ಯೋಜನೆಗೆ ನೀಡಿದ ಯೋಜನೆಗಳನ್ನು ಇಂದಿಗೆ ಮುಂದುವರಿಸಿಕೊಂಡು ಬರುತ್ತಿದೆ. ಆರ್ಥಿಕವಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಸದಾ ಸಿದ್ಧವಾಗಿದೆ. ಬಡವರ ಮೇಲೆ ಯುದ್ಧ ಮಾಡದೆ ಬಡತನದ ಮೇಲೆ ಯುದ್ಧ ಮಾಡುತ್ತಿದ್ದೇವೆ. ಧರ್ಮದಲ್ಲಿ ರಾಜಕೀಯ ಇರಬಾರದು ಎಂದ್ರ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ ನಾರಾಯಣಗೌಡರ ಆದೇಶದ ಮೇರೆಗೆ ಇಂದು ದೊಡ್ಡಬಳ್ಳಾಪುರ ತಾಲೂಕಿನ ಅಂಗಡಿ, ಹೋಟೆಲ್ ಸೇರಿದಂತೆ ಹಲವು ಭಾಗಗಳಿಗೆ ಜಿಲ್ಲಾ ಸಮಿತಿಯ ಸಹಯೋಗದೊಂದಿಗೆ ಭೇಟಿ ನೀಡಿ ಕನ್ನಡ ಭಾಷೆಯ ನಾಮಫಲಕ ಅಳವಡಿಸುವಂತೆ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಪುರುಷೋತ್ತಮ ಗೌಡ ತಿಳಿಸಿದರು. ಕನ್ನಡ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದ ಪುರುಷೋತ್ತಮ ಗೌಡ, ನಾಡಿನಲ್ಲಿ ಜೀವನ ಕಟ್ಟಿಕೊಳ್ಳುವ ಹಲವರಿಗೆ ಕನ್ನಡ ಭಾಷೆ ಕುರಿತು ಅಸಡ್ಡೆ ಭಾವನೆ ಇದೆ. ವಾಣಿಜ್ಯ ಕಾರಣಗಳಿಗಾಗಿ ಕನ್ನಡ ಭಾಷೆಯನ್ನ ಕಡೆಗಣಿಸಿ ಅನ್ಯ ಭಾಷೆಗಳನ್ನ ಬಳಸುವ ವ್ಯಾಪಾರಸ್ಥರ ವಿರುದ್ಧ ಹೋರಾಟ, ಸರ್ಕಾರದ ಆದೇಶದಂತೆ 60% ಕನ್ನಡ ಬಳಸುವ ಮೂಲಕ ಭಾಷೆ ಕುರಿತು ಅಭಿಮಾನ ಮೂಡಬೇಕಿದೆ ಎಂದರು. ಈಗಾಗಲೇ ಕರ್ನಾಟಕ ಸರ್ಕಾರ ನಾಮಫಲಕಗಳನ್ನು ಬದಲಿಸುವಂತೆ ಆದೇಶ ನೀಡಿದ್ರು. ಹಲವು ವ್ಯಾಪಾರಸ್ಥರು ಈ ಕುರಿತು ಗಮನ ಹರಿಸಿಲ್ಲ. ಇಂದಿನ ಹೋರಾಟ ಸಾಂಕೇತಿಕವಾಗಿದ್ದು ವ್ಯಾಪಾರಸ್ಥರಿಗೆ ಕೊನೆಯ ಎಚ್ಚರಿಕೆಯಾಗಿದೆ. ಈಗಲೂ ಎಚ್ಚೆತ್ತುಕೊಳ್ಳದ ಪಕ್ಷದಲ್ಲಿ ಮುಂದೆ ಕರವೇ ಸೈನಿಕರು ಹೋರಾಟದ ಮೂಲಕ ಪಾಠ ಕಲಿಸಲಿದ್ದೇವೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದಂತೆ ಇವತ್ತು 31 ಜಿಲ್ಲೆಯಲ್ಲೂ ಸಹ ಕನ್ನಡ ಅಭಿಮಾನ ಜಾಗೃತಿಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ಕೇಂದ್ರದಲ್ಲೂ ಸಹ ನಾವು ಏನು ಕನ್ನಡ ನಾಮಫಲಕ ಅಳವಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಜಾಥಾ ನಂಬ್ಕೊಂಡಿದ್ವಿ. ಈ ಜಾಥಾದಲ್ಲಿ ಕನ್ನಡ 60% ಮೇಲಿರಬೇಕು. ಯಾವುದಾದ್ರೂ ಹಾಕೊಳ್ಳಿ, ನಮಗೆ ಬೇರೆ ಭಾಷೆ ವ್ಯಾಮೋಹ ಬೇಡ. ನಾರಾಯಣಗೌಡರ ಆದೇಶದಂತೆ ಇವತ್ತು ನಾವು ಎಲ್ಲ ತಾಲೂಕುಗಳಲ್ಲಿ, ಬೆಂಗಳೂರು ಗ್ರಾಮಾಂತರ ಎಲ್ಲ ತಾಲೂಕುಗಳಲ್ಲಿ ನಾವು ಈ ಒಂದು ಜಾಥಾನ ನಾವು ಮುಂದುವರಿಸ್ತೀವಿ. ಹಾಗೇನೆ ಡಿಸೆಂಬರ್ 27 ವಿಶ್ವ ಕನ್ನಡಿಗರು ನೋಡುವಂಥ ಒಂದು ಐತಿಹಾಸಿಕ ದಿನ ಆಗಿದೆ. ಆ ದಿನ ಎಲ್ರಿಗೂ ನಮ್ಮ ಕನ್ನಡಿಗರಿಗೆ ಸಂದಂಥ ಒಂದು ಜಯ ಅಂತಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಮುಂದೇನು ಸಹ ಏನು ಸರ್ಕಾರ ಆದೇಶ ಮಾಡಿದ್ದಾರೆ, 13ನೇ ತಾರೀಕು ಗಡುವನ್ನು ಕೊಟ್ಟಿದ್ದಾರೆ.
ಆ ಗಡುವಿನೊಳಗಡೆ ಏನಾದರೂ ನಮ್ಮ ನಾಮಫಲಕಗಳು ಏನಾದರೂ ಬದಲಾವಣೆ ಮಾಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ 14ನೇ ತಾರೀಕು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲಾ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಲಾಭರಹಿತವಾಗಿ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಜೈನ್ ಮಿಷನ್ ಆಸ್ಪತ್ರೆ ತೆರೆಯಲಾಗಿದ್ದು, ಪತ್ರಕರ್ತರ ಆರೋಗ್ಯ ಸೇವೆಯನ್ನ ರಿಯಾಯಿತಿ ದರದಲ್ಲಿ ನೀಡಲು ನೂತನ ಯೋಜನೆ ಆರಂಭಿಸಲಾಗಿದೆ ಎಂದು ಡಾಕ್ಟರ್ ನರಪತ್ ಸೋಲಂಕಿ ಹೇಳಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಮಂಗಳವಾರ ಪತ್ರಕರ್ತರ ಆರೋಗ್ಯ ಕಾರ್ಡುಗಳನ್ನು ವಿತರಿಸಿ ಮಾತನಾಡಿದ ಅವರು, ಪತ್ರಕರ್ತರು ಸದಾ ಸಾರ್ವಜನಿಕ ಸೇವೆಗಾಗಿ ದುಡಿಯುತ್ತಿದ್ದು ತಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಅಂತಹ ಪತ್ರಕರ್ತರು ಮತ್ತು ಕುಟುಂಬಕ್ಕಾಗಿ ಈ ಸೇವೆ ಅನುಕೂಲವಾಗಲಿದೆ ಎಂದರು. ಡಾಕ್ಟರ್ ನರಪತ್ ಸೋಲಂಕಿ ಅವರು 4 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಅವರ ಬಾಳಿನಲ್ಲಿ ಬೆಳಕು ತುಂಬಿದ್ದಾರೆ. ಅಲ್ಲದೆ ಬೆಂಗಳೂರು, ರಾಜಸ್ಥಾನ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಆರೋಗ್ಯ ಶಿಬಿರ, ನೇತ್ರ ತಪಾಸಣಾ ಶಿಬಿರಗಳ ಮೂಲಕ ಪ್ರಖ್ಯಾತಿ ಪಡೆದ ವೈದ್ಯರಾಗಿದ್ದಾರೆ. ಇನ್ನು ಇದೇ ವೇಳೆ ಪತ್ರಕರ್ತರ ಆರೋಗ್ಯ ಸೇವೆ ಕಾರ್ಡುಗಳನ್ನು ಡಾಕ್ಟರ್ ನರಪತ್ ಸೋಲಂಕಿ ಮತ್ತು ಉತ್ತಮ್ ಚಂದ್ ಜೈನ್ ಅವರು ವಿತರಿಸಿದರು. ನಮಸ್ಕಾರ, ನಾನು ಡಾಕ್ಟರ್ ನರಪತ್ ಸೋಲಂಕಿ, ಚೇರ್ಮನ್ ಜೈನ್ ಮಿಷನ್ ಹಾಸ್ಪಿಟಲು. ಈ ದಿವಸ ಭಾಳ ಖುಷಿ ಅಂದರೆ ನಮ್ಮೆಲ್ಲ ಪತ್ರಕಾರ ಬಂಧುಗೆ, ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಪ್ರಿವಿಲೇಜ್ ಕಾರ್ಡ್ ಹಾಸ್ಪಿಟಲ್ ಕಡೆದು ಕೊಟ್ಟಿದ್ದಾರೆ. ಈ ಪ್ರಿವಿಲೇಜ್ ಕಾರ್ಡ್ನಲ್ಲಿ ಏನಿದೆ ಅಂದರೆ ಆಲ್ ದ ಪ್ರೊಸೀಜರ್ ಎಲ್ಲ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕತ್ತೆ ಅಥವಾ ಫ್ರೀ ಇದೆ. ಅದೇ ಥರ ನಾನು ಕಾರ್ಡ್ನಲ್ಲಿ ಎಲ್ಲ ಬರ್ಕೊಟ್ಟಿದ್ದಾರೆ. ಇದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರಿಗೆ ಸುವಿಧೆ ಸಿಕ್ಕತ್ತೆ. ಹಾಸ್ಪಿಟಲ್ನಲ್ಲಿ ಏನೇನು ಸುವಿಧೆ ಇಲ್ಲ, CT ಸ್ಕ್ಯಾನ್ ಇರಲಿ, ಆಪ್ರೇಷನ್ಸ್ ಇರಲಿ, OPD ಇರಲಿ, ಮತ್ತು ಲ್ಯಾಬ್ ಇರಲಿ, ಎಲ್ಲ ಕಡೆ ಏನು ಸ್ವಲ್ಪ ರಿಯಾಯಿತಿ ದರದಲ್ಲಿ ನಾನು ಮಾಡ್ತೀವಿ. ಸೊ ಎಲ್ಲರಿಗೆ ತುಂಬ ಧನ್ಯವಾದ. ನೀವು ನಮಗೆ ಇದು ಅವಕಾಶ ಕೊಟ್ಟಿದ್ದಾರೆ ಇದ್ರೆ ಎಲ್ಲರಿಗೆ ಧನ್ಯವಾದ. ಸರ್ ಏನಿದೆ ಸರ್, ನಾನು 25 ವರ್ಷದ್ದು ನಾನು ನೋಡ್ತೀವಿ ಅಂದರೆ ಪತ್ರಕಾರ ಬಂಧುಗೆ ತುಂಬ ಕಷ್ಟ ಇದೆ. ಅಂದರೆ ಸ್ಯಾಲರಿ ತುಂಬ ಕಡಿಮೆ. ನಾನು ಸಾರಿ ಟು ಸೇ
ಸೇ ಬಟ್ ಇಟ್ ಈಸ್ ದ ಟ್ರುತ್. ಸ್ಯಾಲರಿ ತುಂಬ ಕಮ್ಮಿ ಇದೆ, ಈಗ ಖರ್ಚು ತುಂಬ ಜಾಸ್ತಿ ಆಗಿದೆ, ಆಸ್ಪತ್ರೆದು ಖರ್ಚು ತುಂಬ ಜಾಸ್ತಿ ಇರುತ್ತೆ. ಸೊ ವಾಟ್ ವಿ ಥಾಟ್ ದಟ್ ಅದೇ ನೆಗ್ಲೆಕ್ಟ್, ನಾನು ಹೇಳ್ತಿದ್ದು ನೆಗ್ಲೆಕ್ಟ್ ಥರ ಇದೆ ಅಲ್ಲ, ಇವರಿಗೆ ಏನು ನಾನು ಕೊಡೋಕ್ಕಾಗುತ್ತೆ ಮಾಡೋಣ. ಅದೇ ಪ್ರಕಾರ ನಾನು ಮ್ಯಾನೇಜಿಂಗ್ ಕಮಿಟಿ ನಾನು ಹೇಳಿದರೆ ಅದೇ ಪ್ರಕಾರ ಮಾಡೋಣ. ಸೊ ದೇ ಆರ್ ವೆರಿ ಹ್ಯಾಪಿ. ಸರ್ ಇದು ಮಾಡಲೇಬೇಕು, ಯಾಕಂದರೆ ಈ ಹಾಸ್ಪಿಟಲ್ ಉದ್ದೇಶ ಒಂದು ಲಾಭರಹಿತ. ಓಕೆ, ಬಟ್ ಲಾಭರಹಿತ ಇದೆ, ಬಟ್ ಕೆಲವು ಜನಕ್ಕೆ ಇನ್ನೂ ಜಾಸ್ತಿ ಸಹಾಯ ಮಾಡೋಕ್ಕಾಗತ್ತೆ ಅಂದರೆ ಮಾಡಲಿ. ಸೊ ಅದೇ ಥರ ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ. ಥ್ಯಾಂಕ್ ಯು. ಈ ವೇಳೆ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಂ ಜಯರಾಮ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗಂಡನ ಕಿರುಕುಳ ತಾಳಲಾರದೆ ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಶ್ರಯ ಪಡೆದಿದ್ದ ಗೃಹಿಣಿಯೊಬ್ಬರು ಹೆತ್ತ ಮಗುವನ್ನ ಸಾಕಲಾರದೆ ಮತ್ತೊಬ್ಬರಿಗೆ ನೀಡಿದ ಹೃದಯ ವಿದ್ರಾವಕ ಘಟನೆ ಬಾಗೇಪಲ್ಲಿ ಆಸ್ಪತ್ರೆಯಲ್ಲಿ ನಡೆದಿದೆ. ಹೌದು, ಇದು ಹೃದಯ ಕಲಕುವ ಸುದ್ದಿ. ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ. ಬಡತನ ನಿರ್ಮೂಲನೆ, ಗರೀಬಿ ಹಟಾವೋ ಎಂದು 7.5 ದಶಕದಿಂದ ಹೇಳುತ್ತಿರುವ ಸರ್ಕಾರಗಳ ಕಾರ್ಯವೈಖರಿಗೆ ಕನ್ನಡಿಯಾಗಿದೆ. ತಾಯಿಯನ್ನ ದೇವರಿಗೆ ಹೋಲಿಸಲಾಗುತ್ತೆ. ದೇವರು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂದು ತಾಯಿಯನ್ನ ಸೃಷ್ಟಿ ಮಾಡಲಾಗಿದೆ ಎನ್ನುತ್ತಾರೆ. ಆದರೆ ಆ ತಾಯಿಯೇ ಹೆತ್ತ ಮಗುವನ್ನ ಸಾಕಲಾರದೆ ಮತ್ತೊಬ್ಬರಿಗೆ ನೀಡಿದ ಮನ ಕಲಕುವ ವಿಚಾರವಿದೆ. ಏನಿದು ಸ್ಟೋರಿ ಅಂತೀರಾ? ನೀವೇ ನೋಡಿ. ಆ ಗೃಹಿಣಿಗೆ ಮೊದಲು ಗಂಡು ಮಗುವಾಗಿತ್ತು. 2ನೇ ಬಾರಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಆದರೆ ಮೊದಲ ಗಂಡು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು, 3ನೇದಾಗಿ ಹೆಣ್ಣು ಮಗು ಆಗಿರುವುದರಿಂದ ಗಂಡನ ಕಡೆಯಿಂದ ಕಿರುಕುಳ ಆರಂಭವಾಗಿದೆ. ಕೆಲ ದಿನಗಳ ಕಾಲ ಸಹಿಸಿಕೊಂಡು ಬಂದ ತಾಯಿ ಕೊನೆಗೂ ಬೇಸತ್ತು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದು, ನನಗೆ ನನ್ನ ಪತಿ ಕಡೆಯಿಂದ ಪ್ರತಿದಿನ ಕಿರುಕುಳ ನೀಡುತ್ತಿದ್ದಾನೆ, ಇರಲು ಆಶ್ರಯ ನೀಡಿ ಎಂದು ಬೇಡಿಕೊಂಡಿದ್ದಾಳೆ. ನಿಮ್ಮ ಕಡೆಯಿಂದ ಆಶ್ರಯ ನೀಡಿ ಎಂದು ಆಸ್ಪತ್ರೆಯ ವೈದ್ಯರಲ್ಲಿ ಮನವಿ ಮಾಡಿದ್ರಂತೆ. ಅದರಂತೆ ಆಸ್ಪತ್ರೆ ಕಡೆಯಿಂದ ಆಶ್ರಯ ನೀಡಲಾಗಿತ್ತು. ಜೀವನ ಮಾಡುವುದೇ ಕಷ್ಟಕರವಾಗಿದೆ, ಇನ್ನು ಮಗುವನ್ನ ಪೋಷಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಯಾರ ಬಳಿಯೋ ಗೋಳಾಡಿದ್ದಾಳೆ. ಇದರಿಂದ ಮಗು ಸಾಕುವುದಾಗಿ ಯಾರೋ ಬಂದು ಮಗುವನ್ನ ಪಡೆದಿದ್ದಾರೆ. ಆದರೆ ಈ ವಿಚಾರ ವೈದ್ಯಾಧಿಕಾರಿಗಳ ಗಮನಕ್ಕೆ ಬಂದು ಮಕ್ಕಳ ರಕ್ಷಣಾ ಘಟಕದ ಎಜಿ ಸುಧಾಕರ್ ಅವರಿಗೆ ತಿಳಿಸಿದ್ದಾರೆ. ಕೂಡಲೇ ಮಧ್ಯ ಪ್ರವೇಶ ಮಾಡಿದ ಸುಧಾಕರ್ ಅವರು ಮಗುವನ್ನ ವಾಪಸ್ ತರಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳೆ ಮತ್ತು ಮಕ್ಕಳ ಆರೈಕೆ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದರೆ, ಮೊನ್ನೆ ಸಾಯಂಕಾಲ ಡಾಕ್ಟರ್ ಸತ್ಯನಾರಾಯಣ ಮಾಹಿತಿಯನ್ನು ಕೊಟ್ಟರು. ಒಬ್ಬರು ಮಹಿಳೆ ಬಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ಮಗುನ ಸಾಕೋಕ್ಕಾಗದೆ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂತೇಳಿ. ಈ ಬಗ್ಗೆ ನಮ್ಮ ಸಾಂತ್ವನ ಕೇಂದ್ರ ಸಿಬ್ಬಂದಿಯನ್ನು ನಾನು ಆಸ್ಪತ್ರೆಗೆ ಕಳಿಸ್ಕೊಟ್ಟೆ, ಸರ್ಕಾರಿ ಆಸ್ಪತ್ರೆಗೆ. ಹಾಗೆ ಹೇಳಿಕೆ ಪ್ರಕಾರ ಆಕೆ ರಾಜಮ್ಮ ಅಂಥೇಳಿ ಮರ್ಸನ್ಪಲ್ಲಿ ಗ್ರಾಮ, ತಿಮ್ಮಂಪಲ್ಲಿ ಪಂಚಾಯತಿಯವರು. ಆಕೆ ತನ್ನ ಹೇಳಿಕೆಯಲ್ಲಿ ಹೇಳುವಾಗೆ 5 ವರ್ಷಗಳ ಹಿಂದೆ ನನಗೆ ಮದುವೆ ಆಯಿತು. ಮೊದಲನೇದಾಗಿ ಒಂದು ಗಂಡು ಮಗು ಆಗಿತ್ತು. 1.5 ತಿಂಗಳಾದಮೇಲೆ ಮಗು ತೀರ್ಕೊಂಡ್ಬಿಡ್ತು. ಅದಾದಮೇಲೆ ಒಂದು ಸ್ವಲ್ಪ ನನಗೆ ಮಕ್ಕಳಾಗಿಲ್ಲ ಅಂಥೇಳಿ ಕಿರುಕುಳ ಆಗ್ತಾಯಿತ್ತು ಮನೆಯಲ್ಲಿ. ಮತ್ತೆ ಒಂದು ಹೆಣ್ಮಗು ಆಯಿತು. ಹೆಣ್ಮಗುವಿಗೆ 4 ವರ್ಷಗಳಾಗಿದೆ. ಹೀಗೆ ಇರಬೇಕಾದ್ರೆ ಸ್ವಲ್ಪ ಮನೆಯಲ್ಲಿ ಸಮಸ್ಯೆಗಳಾಗ್ತಾಯಿತ್ತು. ಹಾಗಾಗಿ ಮತ್ತೆ ನಾನು ಗರ್ಭಿಣಿಯಾಗಿ ಆದಾಗ ನಾನು ಡೆಲಿವರಿಗೆ ಅಂಥೇಳಿ ವಾಣಿವಿಲಾಸ ಆಸ್ಪತ್ರೆಗೆ ದಾಖಲಾದೆ. ಅಲ್ಲಿ ಹೆಣ್ಮಗು ಆಗಿದೆ ಅಂಥೇಳಿ ನನಗೆ ನನ್ನ ಗಂಡ ಸ್ವಲ್ಪ ದಿವಸ ನನ್ನ ಜೊತೆನೇ ಇದ್ದರು, ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ನಾನು ನಮ್ಮ ಮಾವನಿಗೆ ಫೋನ್ ಮಾಡಿ ಹೇಳಿದಾಗ, ನಾನು ಮಗನಿಗೆ ಹೇಳ್ತೀನಿ, ಅವ್ನು ಬಂದು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಮಗನಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಫೋನ್ ಮಾಡಿ ನನಗೆ, ಇಲ್ಲ ನೀನು ಮನೆಗೆ ಬರೋದು ಬೇಡ, ಹೆಣ್ಮಗು ಆಗಿದೆ ಅಂತೇಳಿ ನನಗೆ ಮನೆಗೆ ಸೇರಿಸೋದಕ್ಕೆ ತೊಂದರೆಯನ್ನು ಕೊಟ್ಟರು. ಹಾಗಾಗಿ ನನಗೆ ಎಲ್ಲೂ ದಿಕ್ಕು ತೋರಿಸ್ದಿರ ನಾನು ಸರ್ಕಾರಿ ಆಸ್ಪತ್ರೆಗೆ ಬಂದುಬಿಟ್ಟೆ. ಅಲ್ಲಿ ಫೀಮೇಲ್ ವಾರ್ಡಲ್ಲಿ ನಾನು ಮಲಗಿರಬೇಕಾದ್ರೆ ಮತ್ತೆ ಅಲ್ಲೊಬ್ಬ ನರ್ಸ್ ಬಂದು ಕೇಳಿದ್ರು ಯಾಕಮ್ಮ ಅಂಥೇಳಿ. ನನ್ನ ಸಮಸ್ಯೆ ಬಗ್ಗೆ ಹೇಳಿದಾಗ ಲೇಬರ್ ವಾರ್ಡ್ ಕರ್ಕೊಂಡೋಗಿ ಮಗುವಿಗೆ ಮತ್ತು ನನಗೆ ಟ್ರೀಟ್ಮೆಂಟನ್ನು ಕೊಟ್ಟರು. ಆನಂತರ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರೊಬ್ಬರು ನನಗೆ ಮಕ್ಕಳಿಲ್ಲ, ಬೇಜಾರಲ್ಲಿದ್ದಾಗ ಕೇಳಿದ್ರು, ನನಗೆ ಮಕ್ಕಳಿಲ್ಲ, ನಾನು ಮಗುನ ಕೊಟ್ಟರು ಸಾಕ್ಕೊಳ್ತೀನಿ ಅಂತ. ನಾನು ಕೊಟ್ಬಿಟ್ಟೆ. ಆದರೆ ಮತ್ತೆ ಗೊತ್ತಾಯಿತು ವಿಚಾರ ಬೇರೆ ಇದೆ ಅಂಥೇಳಿ. ನಾನು ಮತ್ತೆ ನಮ್ಮ ಸಿಬ್ಬಂದಿಯವ್ರನ್ನ ಕಳಿಸ್ಕೊಟ್ಟಾಗ ವಿಷಯನೆಲ್ಲ ತಿಳಿಸಿ, ಈ ಥರ ಯಾರಿಗಂದರೆ ಆಗ ಮಕ್ಕಳನ್ನ ಕೊಡಬಾರ್ದು, ಕಾನೂನು ವಿರುದ್ಧ ಆಗುತ್ತೆ ಅಂತ ಹೇಳಿದ್ಮೇಲೆ
ಮಗನ ವಾಪಸ್ ತಗೊಂಡು ನನ್ನನ್ನು ಅಲ್ಲೇ ಟ್ರೀಟ್ಮೆಂಟ್ ಕರ್ಕೊಂಡ್ರು. ನಾನು ಇಮಿಡಿಯೇಟಾಗಿ ಮಕ್ಕಳ ರಕ್ಷಣಾ ಘಟಕಕ್ಕೆ ಮಕ್ಕಳ ಸಹಾಯವಾಣಿಗೆ ಮಾಹಿತಿಯನ್ನು ಕೊಟ್ಟೆ. ಅವರು ಬಂದು ಮತ್ತು ಈ ಸ್ಟೇಟ್ಮೆಂಟೆಲ್ಲ ಪಡ್ಕೊಂಡು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತೇಳಿ ಮಗುಗೋಸ್ಕರ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ದಾಖಲೆ ಮಾಡಿಸಿದ್ವಿ. ಈಗ ಮತ್ತೆ ನನಗೆ ಸಿಕ್ಕಿದಂಥ ಮಾಹಿತಿ ಗಂಡನನ್ನು ಕರೆಸಿ ಪೊಲೀಸರು, ಮಕ್ಕಳ ರಕ್ಷಣಾ ಘಟಕ ಮತ್ತು ಮಕ್ಕಳ ಸಹಾಯವಾಣಿಯವರೆಲ್ಲ ಬುದ್ಧಿವಾದನ ಹೇಳಿದ ಮೇರೆಗೆ ಆಕೆಯನ್ನು ಇನ್ನೂ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೀದರ್ ನಗರದ ಮೋಹನ ಮಾರ್ಕೆಟ್ನಲ್ಲಿ ಇಂಗ್ಲಿಷ್ ನಾಮಫಲಕವನ್ನು ಒಡೆದು ಮಂಗಳವಾರ ಪ್ರತಿಭಟನೆ ನಡೆಸಿದರು. ಕರವಿ ನಾರಾಯಣಗೌಡ ಬಣದ ಕಾರ್ಯಕರ್ತರಿಂದ ಇಂಗ್ಲಿಷ್ ನಾಮಫಲಕ ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ದು, ಕರವಿ ಜಿಲ್ಲಾಧ್ಯಕ್ಷ ಸೋಮನಾಥ ಮುಧೋಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದ ಕನ್ನಡ ವಿರೋಧಿ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಪೌರಾಯುಕ್ತರ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ನಾಮಫಲಕಗಳಲ್ಲಿ ಕನ್ನಡ 40% ಹಾಗೂ ಇತರ ಭಾಷೆ 40% ಹಾಕುವಂತೆ ಸರ್ಕಾರದ ಆದೇಶವಿದ್ದರೂ ನಗರಸಭೆ ಅಧಿಕಾರಿ ನಾಮಫಲಕ ತೆರವು ಮಾಡುತ್ತಿಲ್ಲ. ನಾಮಫಲಕ ತೆರವು ಕಾರ್ಯಕ್ಕೆ ಮುಂದಾಗದಿರುವುದಾಗಿ ಕರವೇ ಕಾರ್ಯಕರ್ತರು ಹೇಳಿದ್ದಾರೆ. ಕರವೇ ಕಾರ್ಯಕರ್ತರು ಕೆಲಕಾಲ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿ ಬೀದರ್ ನಗರದ ವಿವಿಧ ಅಂಗಡಿಗಳ ನಾಮಫಲಕ ತೆರವು ಮಾಡಿ ಕನ್ನಡದಲ್ಲಿ ನಾಮಫಲಕ ಹಾಕುವಂತೆ ಅಂಗಡಿ ಮಾಲೀಕರಿಗೆ ಮನವಿ ಮಾಡಿದ್ರ. ಪ್ರತಿಭಟನೆ ನಿರತ ಜಿಲ್ಲಾಧ್ಯಕ್ಷ ಸೋಮನಾಥ ಮುಧೋಳ, ಜಗದೀಶ್ ಬಿರಾದ ಸೇರಿದಂತೆ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಪಾವಗಡ ತಾಲೂಕಿನ ಕೆ ರಾಂಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಸಕ ಎಚ್.ವಿ. ವೆಂಕಟೇಶ್ ಭಾಗವಹಿಸಿದರು. ಶಿಕ್ಷಣ ಮಹತ್ವ, ಶಿಕ್ಷಣಕ್ಕೆ ಒತ್ತು ನೀಡುವ ಕುರಿತು ಹಾಗೂ ರೈಲ್ವೆ ವಿಚಾರ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡುವ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಸುಂಕ ರದ್ದು ಮಾಡುವ ಭರವಸೆಯನ್ನ ಶಾಸಕರು ನೀಡಿದರು. ಈ ಒಂದು ತರ ಹೆಚ್ಚು ಮಕ್ಕಳು 60 ಜನ ಮಕ್ಕಳಿರೋ ಶಾಲೆ ಅಂದ್ರೆ ಕೇರಾಪುರದಲ್ಲಿ ಅಂತ ನಾನು ಭಾವಿಸಿದ್ದೆ. ಯಾಕಂದ್ರೆ ಇಲ್ಲಿ ಶಿಸ್ತು ಇದೆ. ಈ ಊರಿನ ಗ್ರಾಮಸ್ಥರಿಗೆ ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ಮುಖ್ಯವಾಗಿ ಹೆಚ್ಚು ಆಸಕ್ತಿ ವಹಿಸಿದ್ರು ಈ ಊರಿನ ಮುಖಂಡರು. ಹಾಗಾಗಿ ಅವ್ರೇನು ಹೆಚ್ಚಿಗೆ ಕೇಳೋದು ಅವ್ರ ಶಾಲೆ ಅಭಿವೃದ್ಧಿಗೆ. ಈಗ ಬರ್ತಿದ್ದಾಗೆ ಉದ್ಘಾಟನೆ ಆಯ್ತು. ಆಮೇಲೆ ರಮೇಶ್ ನಾಗೇಶ್ ಅಂತಿದ್ರು ಇನ್ನೊಂದು 2 ರೂಮ್ ಅಂತ ಹೇಳ್ತಾ ಇದ್ರು. ಆಯ್ತು, ಯಾಕಂದ್ರೆ ಪೋಷಕರಿಗೂ ಈ ಊರಲ್ಲಿ ಹೆಚ್ಚಿನ ಮಕ್ಕಳ ಮೇಲೆ ಒಂದು ಗಮನ ಹರಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಕಳಿಸೋದು ಅತಿ ಕಮ್ಮಿ. ಏನೋ ಒಂದು 5 ಎಕರೆ 10 ಎಕರೆ ಇರೋ ಒಬ್ಬ ರೈತ ನನ್ನ ಮಗನ ತುಮಕೂರಲ್ಲಿ ಬಿಡಬೇಕು, ಬೆಂಗಳೂರಲ್ಲಿ ಬಿಡಬೇಕು, ಒಳ್ಳೊಳ್ಳೆ ಕಾನ್ವೆಂಟ್ಗಳಲ್ಲಿ ಓದಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿರೋ ಟೀಚರ್ಸ್ ತುಂಬಾ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇರೋದ್ರಿಂದ ಇಲ್ಲಿರೋ ಪೋಷಕರು ಮಕ್ಕಳನ್ನ ಇಲ್ಲೇ ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯಿಂದ ಶಾಸಕರು ಸನ್ಮಾನ ಸ್ವೀಕರಿಸಿದ್ರು. ಶಾಸಕರು ಮತ್ತು ಸ್ವಾಮಿ ಜಪಾನಂದ ಮಹಾರಾಜರವರು ಅದೇ ಗ್ರಾಮದಲ್ಲಿ ರಾಮಕೃಷ್ಣ ಸೇವಾಶ್ರಮದಿಂದ ಗೋಪಾಲಕರಿಗೆ ಮೇವು ವಿತರಣೆ ಮಾಡಿದ್ರು. ಮಾಜಿ ಸಚಿವ ವೆಂಕಟರಮಣಪ್ಪ ಅವಧಿಯಲ್ಲಿ ಮಂಜೂರಾಗಿದ್ದ ಶಾಲಾ ಕೊಠಡಿ ಮತ್ತು ಅಡುಗೆ ಕೋಣೆಯನ್ನ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ವಾಲ್ಮೀಕಿ ಗುರುಪೀಠ ನಿಡಗಲ್ ಸಂಸ್ಥಾನದ ಸಂಜಯ್ ಕುಮಾರ ಸ್ವಾಮೀಜಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ, ರಂಗನಾಥ್ ಇನ್ನೂ ಹಲವರು ಹಾಜರಿದ್ದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಪತ್ನಿಯೊಂದಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡುತ್ತಿದ್ದ ಪತಿ ರೈಲಿಗೆ ಸಿಲುಕಿ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಗ್ರಾಮದಲ್ಲಿ ನಡೆದಿದೆ. ಬಿಹಾರ ಮೂಲದ 27 ವರ್ಷದ ಮನುಕುಮಾರ್ ಮೃತ ವ್ಯಕ್ತಿಯಾಗಿದ್ದಾನೆ. ಮನುಕುಮಾರ್ ದೊಡ್ಡ ಕವಲಂದೆ ಗ್ರಾಮದಲ್ಲಿ ಕಾರ್ಪೆಂಟರ್ ಆಗಿ ಕೆಲಸ ಮಾಡುತ್ತಿದ್ದ. ಮಂಗಳವಾರ ಬೆಳಗ್ಗೆ 7:40 ಸಮಯದಲ್ಲಿ ಬಯಲು ಶೌಚಾಲಯಕ್ಕೆ ತೆರಳಿ ಕೆರೆಯಲ್ಲಿ ನೀರು ತೆಗೆದುಕೊಂಡು ಪತ್ನಿಯೊಂದಿಗೆ ವಾಟ್ಸ್ಆಪ್ ವಿಡಿಯೋ ಕಾಲ್ ಮೂಲಕ ಮಾತನಾಡಿಕೊಂಡು ಬರುತ್ತಿದ್ದಾಗ
ಚಾಮರಾಜನಗರ ಕಡೆಯಿಂದ ಮೈಸೂರು ಕಡೆಗೆ ಹೋಗುತ್ತಿದ್ದ ರೈಲು ತಾಕಿದೆ. ರೈಲು ಬರುತ್ತಿರುವುದನ್ನೇ ಕಾಣದೆ ವಿಡಿಯೋ ಕಾಲ್ ಮೂಲಕ ತನ್ನ ಪ್ರಾಣಕ್ಕೆ ಕುತ್ತು ತಂದುಕೊಂಡಿದ್ದಾನೆ. ವ್ಯಕ್ತಿ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ನಂಜನಗೂಡು ರೈಲ್ವೆ ಪೊಲೀಸ್ ಠಾಣೆಯ ಆರ್ಪಿಎಫ್ ಜಗನ್ನಾಥ್, ಪೊಲೀಸ್ ಸಿಬ್ಬಂದಿಗಳಾದ ಶ್ರೀನಿವಾಸ್, ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶವವನ್ನು ಮರಣೋತ್ತರ ಪರೀಕ್ಷೆಗಾಗಿ ನಂಜನಗೂಡಿನ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಈ ಸಂಬಂಧ ನಂಜನಗೂಡು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಇಂದು ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ PS ವಿನಯಗೌಡ ಹೇಳಿದರು. ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುರುಳಗೆರೆ ಶಾಲೆಗೆ ಭೇಟಿ ನೀಡಿ ಶಾಲೆಗೆ ಅವಶ್ಯಕತೆ ಇರುವ ಮೂಲ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಶೌಚಾಲಯ, ಕುಡಿಯುವ ನೀರು, ದೇವಾಲಯ, ಹಳೆಯ ಕಟ್ಟಡಗಳ ದುರಸ್ತಿಗೊಳಿಸಿಕೊಡುವಂತೆ ಮನವಿ ಸಲ್ಲಿಸಿದ್ದು ಶೀಘ್ರವಾಗಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು. ವಿದ್ಯಾರ್ಥಿಗಳು ಶಿಕ್ಷಕರು ಹೇಳಿಕೊಡುವ ಪಾಠ ಪ್ರವಚನಗಳನ್ನು ಶ್ರದ್ಧೆಯಿಂದ ಆಲಿಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ತಾನು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ, ಗುರುಗಳಿಗೆ, ಪೋಷಕರಿಗೆ ಹೆಸರು ಕೀರ್ತಿ ತರುವಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದ್ರು. ಈ ದಿನ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾನು ಸ್ಕೂಲಲ್ಲಿ ಇವತ್ತು ನಾನು ಗೆಸ್ಟಾಗಿ ಬಂದು ನಾನು ಅಧ್ಯಕ್ಷನಾಗಿ ಬಂದು ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ತುಂಬ ಸಂತೋಷ ಆಗ್ತಾ ಇದೆ. ಯಾವತ್ತೂ ಅಷ್ಟೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರೆ ಯಾವುದೋ ರಾಜಕೀಯದಾಗಲಿ ಒಂದು ಬಿಸ್ನೆಸ್ ಆಗಲಿ ಮತ್ತು ಯಾವುದೋ ಒಂದು ಉದ್ಯೋಗಗಳಲ್ಲಿ, ಯಾಕಂದರೆ ಅವರೆಲ್ಲ ನೋಡ್ಬಿಟ್ಟಿರ್ತಾರೆ, ಕಷ್ಟನ ನೋಡ್ತಿರ್ತಾರೆ, ಸುಖನೂ ನೋಡಿರ್ತಾರೆ. ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಗೌರ್ಮೆಂಟ್ ಸ್ಕೂಲ್ ನೀವು ಫೀಲ್ ಆಗೋಗ್ಬಿಟ್ಟು ಸುಮಾರು ಜನ ಹೇಳ್ತಾರೆ, ಬಸ್ ಬಂತು ಹೇಳಿದ್ರು ಹೆಣ್ಮಕ್ಳಿಗೆ ಶೌಚಾಲಯ ಆದಷ್ಟು ಬೇಗ ಅದನ್ನು ವ್ಯವಸ್ಥೆ ಮಾಡೋದು ರೆಡಿ ಮಾಡ್ತೀನಿ. ಹಾಗೂ ಗ್ರೀನ್ ಮ್ಯಾಟು ನನಗೆ ಈ ಗ್ರೀನ್ ಮ್ಯಾಟ್ ಇಷ್ಟ ಇಲ್ಲ. ಯಾಕಂದರೆ ಬೇಕಾದ್ರೆ ಮಣ್ಣು ನೋಡ್ಬಿಟ್ಟು ಹೈಟ್ ಮಾಡೋಣ. ಇನ್ನು ಸ್ಕೂಲಲ್ಲಿ ಇರೋದು ಬಂದು ಮಣ್ಣು ಇರೋದು ನೋಡಿದ್ರೆ ನಾವಿದ್ದಾಗ ಇದು ತುಂಬ ಇತ್ತು. ವಾಲಿಬಾಲ್ ಎಲ್ಲ ಇಲ್ಲೇ ಆಡ್ತಾ ಇದ್ರಿ, ಖೋ ಖೋ ಇಲ್ಲೇ ಆಡ್ತಾ ಇದ್ರಿ, ಕಬಡ್ಡಿ ಇಲ್ಲೇ ಆಡ್ತಾ ಇದ್ದೆ. ಇವಾಗ ನೋಡಿದ್ರೆ 6th ಐತೆ, ವಾಲಿಬಾಲ್ ನೋಡೋಕ್ಕಾಗಲ್ಲ, ಏನೂ ಇಲ್ಲ. ಅದಕ್ಕೆ ಹೇಳ್ತೀನಿ ಏನೋ ಒಂದು ಅದಕ್ಕೆ ಆಲ್ಟರ್ನೇಟ್ ಏನೋ ಒಂದು ಮಾಡೋಣ. ಆ ದೇವಸ್ಥಾನದ್ದು ಮಾಡೋಣ ಸರ್, ಅದು ದೇವಸ್ಥಾನ. ಯಾಕಂದರೆ ನಾವು ಹೋಗಿಂದ ಸೇಮ್ ನಮಗೂ ಗಣೇಶ್ ಇದೆ, ಅದು ಮಾಡ್ಕೊಳ್ಳೋಣ. ಇನ್ನು ಏನೇ ಸ್ಕೂಲ್ಗೆ ಏನೇ ಒಂದು ನನ್ನ ಕಡೆಯಿಂದ ಏನೇ ಅನುಕೂಲ ಆಗಬೇಕನ್ನು ದಯವಿಟ್ಟು ಮಾಡ್ಕೊಡ್ತೀನಿ. ಇವೇನು ವರಿ ಮಾಡ್ಕೊಡ್ರಿ. ತಾನು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ಭೇಟಿ ನೀಡಿ ನೆನಪಿಗಾಗಿ ಗಿಡ ನೆಟ್ಟು ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಿದ್ರು. ಶಾಲಾ ಶಿಕ್ಷಕರು ಹಾಗೂ ಶಾಲಾಭಿವೃದ್ಧಿ ಸಮಿತಿಯಿಂದ ನೂತನ ಅಧ್ಯಕ್ಷ PS ವಿನಯಗೌಡ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ, ಸದಸ್ಯ ರಮೇಶ್, ಮಾಜಿ ಸದಸ್ಯರಾದ CM ನಾರಾಯಣಸ್ವಾಮಿ, M ನಾಗರಾಜ್, ಉಪವಾಸಪುರ ಅರುಣ್, SM ಶಂಕರ್, ಕವಿ ಅನಿಲ್, ಕಿರಣ್ ಪಂಡು, ಯುವಶಕ್ತಿ ತಾಲೂಕು ಅಧ್ಯಕ್ಷ N ಸಂತೋಷ್ ಇನ್ನೂ ಹಲವರು ಹಾಜರಿದ್ರ. MP ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸ್ವಪಕ್ಷದಿಂದಲೇ ಅಡ್ಡ ಮತದಾನ ಆಗಿರುವುದು ಸರಿಯಲ್ಲ ಎಂದು ವಿಜಯಪುರ ಟೌನ್ JDS ಅಧ್ಯಕ್ಷ C ನಾರಾಯಣಸ್ವಾಮಿ ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾರಾಯಣಸ್ವಾಮಿ, ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ JDS ಮುಖಂಡರು ಕೈಜೋಡಿಸಿದ ಕಾರಣ ಈ ಸೋಲು ಅನುಭವಿಸುವಂತಾಗಿದೆ. ಸಂಘದಲ್ಲಿ 7 ಮಂದಿ ಆಯ್ಕೆಯಾಗಿದ್ದು ಯಾರೂ ಹತಾಶರಾಗಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ. ನಮ್ಮ ಪಕ್ಷದವರೇ ನಮಗೆ ಮೋಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೆಂದು ತಿಳಿಯಲಿದೆ. ಇದಕ್ಕೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದರು. ಏನು 10 ದಿನಗಳ ಹಿಂದೆ ವಿಜಯಪುರದ ಹಾಲು ಉತ್ಪಾದಕರ ಸಹಕಾರ ಸಂಘದ್ದು ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ JDS ಬೆಂಬಲಿತರಿಗೆ 7 ಜನ ವಿಜೇತರಾಗಿದ್ದರು. 7 ಜನ 9 ಜನ ಆಗೋಯ್ತು. ಅನ್ಎಕ್ಸ್ಪೆಕ್ಟ್ ಆಗಿ 4 ಓಟಲ್ಲಿ 3 ಓಟಲ್ಲಿ ಸ್ವಲ್ಪ 2 ಸೋತರು, 7 ಜನ ಆದರು. ಜನ ಉತ್ಪಾದಕರು ಸರಿ ಇಲ್ಲ ಅಂತ 15 ವರ್ಷದಿಂದ ಕಾರ್ಯವೈಖರಿಗೆ ನೋಡ್ವಿ ಇವನ್ನೇ ಚುನಾಯಿತ ಮಾಡಿದ್ರು, ಅಧಿಕಾರ ಕೊಟ್ಟರು, ಬಹುಮತ ಕೊಟ್ಟರು. ಆದರೆ ವಾಮ ಮಾರ್ಗದಲ್ಲಿ ನನ್ನೇನು ಅಧ್ಯಕ್ಷ ಚುನಾವಣೆ ನಡೆಯಿತು, ವಾಮ ಮಾರ್ಗದಲ್ಲಿ ಒಬ್ಬ ಸದಸ್ಯರನ್ನ ಮಿಸ್ಗೈಡ್ ಮಾಡಿ ಅಧಿಕಾರ ತಗೊಂಡಿದ್ದಾರೆ. ನಿಮಗೆ 3 ಜನ ಕಾಂಗ್ರೆಸ್ಸು, 2 ಪಕ್ಷೇತರ ಗೆದ್ದಿದ್ರಿ. 3 ಜನ ನಿಮಗೆ ತಿರಸ್ಕಾರ ಮಾಡಿದ್ರು ಉತ್ಪಾದಕರು, ನೀವು ವಾಮ ಮಾರ್ಗದಲ್ಲಿ ಅಧಿಕಾರ ಇದ್ದಿದ್ದೀರಿ. ಅದನ್ನ ಉತ್ಪಾದಕರು ಏನು ನಮ್ಮ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು ಬೇರೆ ಇಷ್ಟೇ ಉಳಿಸ್ಕೊಂಡು ಬಂದಿದ್ದಾರೆ. ಅದನ್ನ ಯಾವ ರೀತಿ ಇತ್ತು ಅದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಆಗಿದೆ. ಆದರೆ ಈ ಕೆಲಸನ ಇವತ್ತಲ್ಲ ನಡೆಯೋದು, ಹಿಂದೆ 10 ವರ್ಷಗಳ ಹಿಂದೆ
ಏನು ಉತ್ಪಾದಕ ಸಂಘ ನಡೆತ್ತು, ನಮ್ಮಲ್ಲಿ 8 ಜನ ಬಹುಮತ ಕೊಟ್ಟರು, ಅದರಲ್ಲೂ 2-2 ಅಡ್ಡದಾರಿ ಇಡಿಸಿದ್ರು. ಆದರೆ ಅವರು ಗೊತ್ತಾಗಿ ಮತ್ತೆ ನಮ್ಮಲ್ಲೇ ಬಂದು ನಮಗೆ ಅಧಿಕಾರ ಕೊಟ್ಟರು. ನಿಮಗೆ 3 ಎಲೆಕ್ಷನ್ಗಳನ್ನು ತಿರಸ್ಕಾರ ಮಾಡಿದ್ರು ನೀವು ವಾಮಮಾರ್ಗದಲ್ಲಿ ಹೋಗೋ ಇದನ್ನ ಬಿಟ್ಟಿಲ್ಲ. ದಯವಿಟ್ಟು ಅದನ್ನು ಬಿಡಿ. ಹಾಲು ಉತ್ಪಾದಕರ ಸಂಘದಿಂದ ಕಷ್ಟ ಬಿದ್ದು, ರೈತರು ಸಹಕಾರದಲ್ಲಿ ಕಷ್ಟ ಬಿದ್ದು, ಹಾಲು ಕರೆದು ಕೂಲಿನಲ್ಲಿ ಮಾಡಿ ತಂದು ಹಾಲಾಗಿ ಉತ್ಪಾದಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನೀವು ರಾಜಕೀಯಕ್ಕೋಸ್ಕರ ಉತ್ಪಾದಕರ ಸಂಘವನ್ನು ನಡೆಸ್ಕೊಂಡು ಹೋಗಬೇಡಿ. ಮತ್ತೆ ಇಲ್ಲಿ ಆಗೋದಕ್ಕೆ ವಿರೋಧ ಪಕ್ಷಗಳಿಗೆ ನಾವು ಹೇಳೋದಕ್ಕೆ ಯಾವುದೋ ನೈತಿಕ ಹಕ್ಕಿಲ್ಲ. ಯಾಕಂದ್ರೆ ವಿರೋಧ ಪಕ್ಷಗಳಿರೋದು ವಿರೋಧ ಮಾಡೋದಕ್ಕೆ. ಇಲ್ಲಿ ಆಡಳಿತ ಪಕ್ಷದಲ್ಲಿ ಬಿದ್ದುಕೊಂಡು ಪಕ್ಷ ವಿರೋಧ ಚಟುವಟಿಕೆಗಳು ಮಾಡಿ ನಮ್ಮವರು ಕೈ ಜೋಡಿಸಿದ್ದಾರೆ. ಈ ಕೆಲಸಗಳು ಮಾಡಬೇಡಿ ದಯವಿಟ್ಟು. ಪಕ್ಷ ತಾಯಿ ಇದ್ದಂಗೆ, ಪಕ್ಷದಲ್ಲಿ ಅಧಿಕಾರ ಅನುಭವಿಸಿದ್ದೀರಾ. ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ಕೊಂಡು ನೀವು ಪಕ್ಷ ವಿರೋಧ ಚಟುವಟಿಕೆ ಮಾಡ್ತೀರಾ ಅಂದ್ರೆ ನಾವು ಹಿಂದೆ ಬರೋ ನಮ್ಮ ಕಿರಿಯರಿಗೆ ಏನು ಮಾರ್ಗದರ್ಶನ ಕೊಡ್ತೀವಿ? ನೀವಿದ್ರೆ ನಮ್ಮ ನಾಯಕರು ಬೆಲೆ. ಅದಕ್ಕೆ ದಯವಿಟ್ಟು ಯಾರು ನೀವು ಏನು ಆಗಿದೆ ಅದಕ್ಕೆ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಮುನ್ನುಗ್ಗ್ರಿ. ಪಕ್ಷ ಇರ್ತದೆ, ಪಕ್ಷದ ನಿಷ್ಠಾವಂತ ನಾಯಕರಿರ್ತಾರೆ, ಕಾರ್ಯಕರ್ತರಿರ್ತಾರೆ. ಯಾರು ಎದುಗುವುದಾಗಿಲ್ಲ. ಧೈರ್ಯವಾಗಿ ನೀವು ಧೈರ್ಯದಿಂದ ಏನು ಮುಂದುವರಿಬೇಕು, ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡಿ. ಹಾಗಿದ್ರೆ ಯಾವ್ದು ನೋತಿನ ಅವಶ್ಯಕತೆ ಇಲ್ಲ. ಪಕ್ಷ ಅಧ್ಯಕ್ಷನಾಗಿ ನಾನು ಹೇಳ್ತಿಲ್ಲ, ಮುಂದೆ ಇನ್ನೊಬ್ಬರು ಬರ್ತಾರೆ. ಯಾರು ಬರ್ತಾರೆ? ಪಕ್ಷ ತಾಯಿ ಇದ್ದಂಗೆ. ತಾಯಿಗೆ ಮೋಸ ಮಾಡಿದ್ರೆ ಯಾರು ಉದ್ಧಾರ ಆಗೋರಿಲ್ಲ. ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಸರ್, ವಿಜಯಪುರ ಜೆಡಿಎಸ್ ಅಧ್ಯಕ್ಷರು ಸರ್. ಉಪಾಧ್ಯಕ್ಷ ಮನೋಹರ್, ನಿರ್ದೇಶಕರಾದ ಕೆವಿ ಮುನಿರಾಜು, ಕೆ ವೆಂಕಟೇಶ್, ಶ್ವೇತಾ ಮಂಜುನಾಥ್, ಲಕ್ಷ್ಮೀ ನಾಗರಾಜ್, ಮಾಜಿ ಅಧ್ಯಕ್ಷರಾದ ಮಯೂರ್, ಪುರಸಭಾ ಸದಸ್ಯರಾದ ರವಿ, ಮೆಹಬೂಬ್ ಪಾಷಾ, ಪ್ರಕಾಶ್ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ವ್ಯಾಪಾರಸ್ಥರ ವಿಶ್ವಾಸ ಪಡೆದು ಶಾಂತಿಯುತವಾಗಿ ಮನ್ನಾ ಏಕೇಳಿ ಗ್ರಾಮದ ಮುಖ್ಯ ರಸ್ತೆಗಳನ್ನು ತೆರವುಗೊಳಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಮನ್ನಾ ಏಕೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕುಮಾರ ಅಗಸಿ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಜ್ಯೋತಿ ಬೆಳ್ಳೂರ್ ಕಳೆದ ತಿಂಗಳಿಂದ ಗ್ರಾಮದ ಸರ್ವ ಸದಸ್ಯರ ವಿಶ್ವಾಸ ಪಡೆದು ಗ್ರಾಮದ ಮುಖ್ಯ ರಸ್ತೆಯನ್ನ ಗ್ರಾಮದ ವ್ಯಾಪಾರಸ್ಥರು ತಮ್ಮ ಅಂಗಡಿಯನ್ನ ಬಿಟ್ಟು ತಮ್ಮ ಎದುರಿನ ರಸ್ತೆಯನ್ನ ಒತ್ತುವರಿ ಮಾಡಿಕೊಂಡಿದ್ದರಿಂದ ಗ್ರಾಮದ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿರುವುದನ್ನು ಅರ್ಥಪೂರ್ಣವಾದ ವಿವರಣೆ ನೀಡುವ ಮೂಲಕ ಪರಿಹರಿಸಿದ್ರ. ವ್ಯಾಪಾರಸ್ಥರನ್ನ ವಿಶ್ವಾಸಕ್ಕೆ ಪಡೆದು ಇಂದು ಬೆಳಗ್ಗೆ ಗ್ರಾಮದ ಮುಖ್ಯ ರಸ್ತೆ ಅಂಬೇಡ್ಕರ್ ವೃತ್ತದಿಂದ ನೆಡವಂಚ ಗ್ರಾಮದ ಗಡಿವರೆಗಿನ ರಸ್ತೆಯ ಅಗಲೀಕರಣವನ್ನ ಶಾಂತಿಯುತವಾಗಿ ಯಶಸ್ವಿ ಜಿಲ್ಲೆಯಲ್ಲಿ ಯಾವುದೇ ಪ್ರತಿರೋಧವಿಲ್ಲದೆ ಒತ್ತುವರಿಯಾದ ಮುಖ್ಯ ರಸ್ತೆಯನ್ನ ತೆರವುಗೊಳಿಸಿದ ದಕ್ಷ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆ ಪಡೆದು ಗ್ರಾಮದ ಜನರು ಮುಕ್ತ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದ್ರ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ದೇವರಾಜು ಮತ್ತು ಉಪಾಧ್ಯಕ್ಷರಾಗಿ ಕೇಶವರೆಡ್ಡಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಲಕ್ಷ್ಮೀನಾರಾಯಣ ತಿಳಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದ ಶಶಿಕುಮಾರ್ ಕೆ, ಮುನಿರೆಡ್ಡಿ, ಆನಂದ್, ಬಿಎಲ್ ನಂಜಂಡಪ್ಪ, ವೆಂಕಟೇಶಪ್ಪ, ರಾಧಮ್ಮ, ಲಿಂಗಪ್ಪ, ಡಿಎನ್ ಕೃಷ್ಣಪ್ಪ, ಗೌರಮ್ಮ, ಭೈರಪ್ಪ, ಎಂಪಿಸಿಎಸ್ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ದಲಿತ ಸಂಘರ್ಷ ಸಮಿತಿಯಿಂದ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ಪೂರ್ವ ತರಬೇತಿ ಕಾರ್ಯಾಗಾರವನ್ನು ಕಾರ್ಮೆಲ್ ಶಾಲೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಾಗಾರವನ್ನು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಉದ್ಘಾಟಿಸಿ ಮಾತನಾಡಿ, ಇವತ್ತಿನ C+ ವಿದ್ಯಾರ್ಥಿಗಳು ನಾಳಿನ A+ ವಿದ್ಯಾರ್ಥಿಗಳಾಗಲಿದ್ದಾರೆ. ಹೆಚ್ಚಿನ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿ A+ ವಿದ್ಯಾರ್ಥಿಗಳಾಗುವುದರಲ್ಲಿ ಅನುಮಾನವೇ ಇಲ್ಲ. ಎಲ್ಲರೂ ಕಷ್ಟಪಟ್ಟು ಅಭ್ಯಾಸ ಮಾಡಿ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ AT ಶಿವಲಿಂಗಯ್ಯ ಮಾತನಾಡಿ, ಜ್ಞಾನ ಮುಖ್ಯ, ಪರೀಕ್ಷೆಯಲ್ಲಿ ಯಾವುದೇ ಆತಂಕಕ್ಕೆ ಒಳಗಾಗಬೇಡಿ, ಉತ್ತಮ ಅಂಕ ಗಳಿಸಿ ಎಂದರು. ಶಿಕ್ಷಣ ಸಂಯೋಜನೆ ಅಧಿಕಾರಿ ರಮೇಶ್, ಚುಂಚನಹಳ್ಳಿ ಮಲ್ಲೇಶ್, ತಾಲೂಕು ಸಂಚಾಲಕ ಶಂಕರಪುರ ಸುರೇಶ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆರ್ ಪುರುಷೋತ್ತಮ್ ಮತ್ತು ಉಪಾಧ್ಯಕ್ಷರಾಗಿ ಎಂ ತೇಜಸ್ ಅವಿರೋಧವಾಗಿ ಆಯ್ಕೆಯಾದರು. ಶಿಡ್ಲಘಟ್ಟ ಉಲ್ಲೂರುಪೇಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಗೆ ನಿರ್ದೇಶಕರ ಸ್ಥಾನಗಳಿಗೆ ಫೆಬ್ರವರಿ 23ರಂದು ನಡೆದ ಚುನಾವಣೆಯಲ್ಲಿ 12 ಮಂದಿ ನಿರ್ದೇಶಕರು ಚುನಾಯಿತರಾಗಿದ್ದರು. ಚುನಾವಣಾಧಿಕಾರಿಯಾಗಿ ಲೀಲಾವತಿ ಬಿಎನ್ ಕಾರ್ಯನಿರ್ವಹಿಸಿದರು. ಕೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಸರ್ಕಾರದಿಂದ ಬರುವ ಯಾವುದೇ ಸವಲತ್ತು ನಿಜವಾದ ಕಾರ್ಮಿಕರ ಕುಟುಂಬಕ್ಕೆ ಸಿಗಬೇಕು ಎಂಬ ಉದ್ದೇಶದಿಂದ ಸೂರ್ಯೋದಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ರಚಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಆಂಜನೇಯ ರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಗೋಳೂರು ರಸ್ತೆಯಲ್ಲಿರುವ ಸೂರ್ಯೋದಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ನೂತನ ಕಚೇರಿ ಉದ್ಘಾಟನೆ ಮತ್ತು ಸಾಂಕೇತಿಕ ಸಂಘದ ಗುರುತಿನ ಚೀಟಿ ವಿತರಣೆ ಮಾಡಿ ಮಾತನಾಡಿದ ಅವರು, ಸಂಘದಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರು, ಮರಗೆಲಸಗಾರರು, ಬಣ್ಣ ಬಳಿಸುವ ಕಾರ್ಮಿಕರು, ವೆಲ್ಡಿಂಗ್ ಕೆಲಸ ಮಾಡುವವರು ಸೇರಿದಂತೆ ವಿವಿಧ ಕೂಲಿ ಕಾರ್ಮಿಕರಿಗಾಗಿ ಸುಮಾರು 2 ತಿಂಗಳುಗಳ ಕಾಲ ಶ್ರಮಿಸಿ ಸಹಕರಿಸಿದ ಮುಖಂಡರು, ಆತ್ಮೀಯರು, ಮುಖ್ಯವಾಗಿ ಕಾರ್ಮಿಕರು ಸಹಕಾರದಿಂದ ಇಂದು ಸಂಘ ರಚಿಸಲಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ಗೋಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀರಾಮನಾಯ್ಡು, ಆರಿಫ್, ಶ್ರೀರಾಮಪ್ಪ, ರಾಮಪ್ಪ, ರಮೇಶ್, ನರಸಿಂಹಮೂರ್ತಿ, ರತ್ನಮ್ಮ, ಬಶೀರ್, ನಾಜಿರ್, ಲಕ್ಷ್ಮೀಪತಿ, ಶ್ರೀನಿವಾಸ್, ಸೈಫುಲ್ಲಾ ಖಾನ್, ಮಹಮ್ಮದ್ ಅಲಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸಾವಿರಾರು ಕಾರ್ಮಿಕರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
60% ಕನ್ನಡ ನಾಮಫಲಕಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ. ಮಾರ್ಚ್ 13ರವರೆಗೆ ಗಡುವು ನೀಡಿದ ಕಾರ್ಯಕರ್ತರು. ಸರ್ಕಾರಿ ಶಾಲೆಗಳಿಗೆ 2 ತಿಂಗಳುಗಳಿಂದ ಇಲ್ಲದ ಅಡುಗೆ ಅನಿಲ, ಬೇಳೆ ತುರ್ತು ಪೂರೈಕೆಗೆ ಆಗ್ರಹಿಸಿ ಶಿಕ್ಷಕರ ಮನವಿ. ವೃಷಭಾವತಿ ವ್ಯಾಲಿ ಯೋಜನೆಗೆ ಸಿಎಂ, ಡಿಸಿಎಂ ಚಾಲನೆ. 869 ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಿದ್ದರಾಮಯ್ಯ. ದೊಡ್ಡಬಳ್ಳಾಪುರದಲ್ಲಿಯೂ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಕನ್ನಡ ನಾಮಫಲಕ ಅಳವಡಿಕೆಗೆ ಸೂಚನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.